ನೆಲಮಂಗಲ ಊರು ಎಂಟ್ರ್ ಆಗಿದ ತಕ್ಷಣ ಈ ಸುಖೀಭವ ಹೋಟೆಲ್ ಬರುತ್ತೆ. ಇದು ರೈಟ್ ಸೈಡಲ್ಲಿ ಬಂದರೆ ನಿಮಗೆ ಈ ಬಿಲ್ಡಿಂಗ್ ಲೆಫ್ಟಲ್ಲಿ ಬರುತ್ತೆ, ಕಾರ್ನರಲ್ಲೇ ಇರುತ್ತೆ ಇದು. ಈ ರೋಡಲ್ಲೇ ಸ್ವಲ್ಪ ಮುಂದಕ್ಕೆ ನೋಡಿ, ಆ ಗಾಡಿ ಹೋಗ್ತಿದೆಯಲ್ಲ ಆ ಥರ ಈ ಗಾಡಿ ಹೋಗೋ ಜಾಗದಲ್ಲಿ ಇದು ಸರ್ಕಲ್ ಇದೆ. ಈ ಗಾಡಿ ಹೋಗೋ ಜಾಗದಲ್ಲೇ ನೀವು ಹೋಗ್ಬೇಕಾಗುತ್ತೆ. ಸ್ವಲ್ಪ ಮುಂದೆ ಹೋದರೆ ಈ ದೇವಸ್ಥಾನ ಬರುತ್ತೆ. ಹಾಯ್, ಹಲೋ, ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಬನ್ನಿ, ನನ್ನ ಹೆಸರು ಶಿವಕುಮಾರ್. ಇದು ಕನ್ನಡ ಚಾನೆಲ್ ಬ್ರೋ. ನೋಡಿ, ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಬರ್ದಿದ್ದೀನಿ, ನೀಟಾಗಿ ಅರ್ಥ ಆಗುತ್ತೆ. ಈ ದೇವಸ್ಥಾನ ಎಂಟ್ರೆನ್ಸ್ ಇದು ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದ್ದಾರೆ. 10 ವರ್ಷದ ಕೃಷಿ ಫಲಿತಾನೇ ಈ ದೇವಸ್ಥಾನ. ತುಂಬ ಇಷ್ಟ ಆಯಿತು ನನಗೆ. ಈ ಡಿಸೈನಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಇದು. ನೆಲಮಂಗಲ ಟೌನಲ್ಲೇ ಇರುತ್ತೆ ಈ ಏರಿಯಾ. ಸರ್, ನನ್ನ ಹೆಸರು ರವಿಕುಮಾರ್ ಅಂತ. ಓಕೆ, ಊರು ಸರ್ ಇದು ಊರ ಅಡ್ರೆಸ್ ಹೇಳಿ. ಈ ದೇವಸ್ಥಾನದ ಅಡ್ರೆಸ್, ದೇವಸ್ಥಾನದ ಹೆಸರು. ಸರ್, ಇದು ನೆಲಮಂಗಲ ಟೌನ್ನ ಗ್ರಾಮ ದೇವತೆ. ಓಕೆ, ಇದು ಅಡೆಪೇಟೆಯಲ್ಲಿ ಈ ಒಂದು ದೇವಸ್ಥಾನ ಇದೆ. ಓಕೆ, ಏನ್ ಹೆಸರು ಏರಿಯಾ ಹೆಸರು? ಅಡೆಪೇಟೆ. ಅಡೆಪೇಟೆ. ಓಕೆ, ದೇವಸ್ಥಾನದ ಹೆಸರು ಏನು ಹೇಳಿದ್ರಿ? ಶ್ರೀ ಮರಿಯಕ್ಕ ತಾಯಿ ದೇವಸ್ಥಾನ. ಓಕೆ, ಹೋಗೋಣ. ಒಳಗಡೆ ನೋಡಿ, ಸಿಕ್ಕಾಪಟ್ಟ ಆರ್ಟಿಸ್ಟ್ ಅಂತೂ ಸೂಪರ್ ಆಗಿ ಆರ್ಟಿಸ್ಟ್ ಪೇಂಟಿಂಗ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ ಈ ಡಿಸೈನ್ ಎಲ್ಲ. ಕಣ್ಣು ಜಿಗಿಲ್ ಜಿಗಿಲ್ ಅಂತ ಇದೆ ನೋಡಿ. ಹೊಸ ದೇವಸ್ಥಾನ ಇದು, ಬ್ರ್ಯಾಂಡ್ ನ್ಯೂ ಟೆಂಪಲ್. ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಇಲ್ಲಿ ಇವರು ಗ್ರಾಮ ದೇವತೆ ಮರಿಯಕ್ಕ ಟೆಂಪಲ್ ಅಂತ ಈ ದೇವಸ್ಥಾನದ ಹೆಸರು. ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು. ನೀವು ಒಮ್ಮೆ ಈ ದೇವಸ್ಥಾನವನ್ನು ದರ್ಶನ ಮಾಡಿ ಬನ್ನಿ. ನಮ್ಮ ಜೊತೆ ಸಾರ್ ಇದ್ದಾರೆ, ಮಾತಾಡ್ಸೋಣ. ಮತ್ತೆ ಈ ದೇವಸ್ಥಾನ ಕಟ್ಟಿ ಎಷ್ಟು ದಿವಸ ಆಯ್ತು? ಸರ್, ಇದು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ 9 ಇಯರ್ಸ್ ಆಯ್ತು. 9 ವರ್ಷದಿಂದ ನಿರಂತರ ಪರಿಶ್ರಮ ಎಲ್ಲ ಇಟ್ಕೊಂಡು, ಮತ್ತೆ ಮಧ್ಯದಲ್ಲಿ ಕರೋನಾ ಬಂತು. ಕರೋನಾದಿಂದ 3 ವರ್ಷ ವೇಸ್ಟ್ ಆಯ್ತು. ಆಮೇಲೆ ಡಿಮಾನಿಟೈಸೇಷನ್ ಅಂತ ಅದಕ್ಕೆ ದುಡ್ಡು ಸ್ವಲ್ಪ ಕಡಿತಾ ಆಯ್ತು. ಆಮೇಲಿಂದ ಎಲ್ಲ ಜನಗಳ ಸಹಕಾರದ ನಡುವೆ ಈ ಒಂದು ದೇವಸ್ಥಾನ ಉದ್ಘಾಟನೆ ಆಯ್ತು. ಈ ನಡುವೆ ಏನೋ ಪೂಜೆ ಮಾಡಿದ್ರು ಸರ್. ದೇವಸ್ಥಾನದ ಉದ್ಘಾಟನೆ 15, 16, 17 ಮೇ ತಿಂಗಳು, ಈ ವರ್ಷದ ಮೇ ತಿಂಗಳಲ್ಲಿ ಆಯ್ತು. ಅದಾದ್ಮೇಲೆ 48 ದಿವಸ ನಿರಂತರವಾಗಿ ಮಂಡಲ ಪೂಜೆ ಅಂತ ಮಾಡ್ತಾರೆ. ಆ ಮಂಡಲ ಪೂಜೆ 48 ದಿವಸ ವಿಜೃಂಭಣೆಯಿಂದ ನಡೀತು. ಮತ್ತೆ ಈ ತಿಂಗಳು 5ನೇ ತಾರೀಕು ಒಂದು ದೊಡ್ಡ ಪೂಜೆ ಇಟ್ಕೊಂಡಿದ್ದೆ, 48ನೇ ದಿವಸದ ದಿವಸದ್ದು. ಓಕೆ, ಅದೇನೇ ಪೂಜೆ ನಡೆದಿದ್ದು. ಈ ದೇವಸ್ಥಾನಕ್ಕೆ ಮಂಗಳವಾರ, ಶುಕ್ರವಾರ, ಭಾನುವಾರ, ಶನಿವಾರನೂ ತುಂಬಾ ರಶ್ ಇರುತ್ತೆ. ಈ ದೇವಸ್ಥಾನಕ್ಕೆ ನೀವು ಈ ಟೈಮಲ್ಲಿ ಹೋದ್ರೆ ತುಂಬಾ ಜನ ಇರ್ತಾರೆ. ಬನ್ನಿ, ನೀವು ನೋಡಿರಂತೆ. ಪೂಜೆ ನಡೆಯುತ್ತೆ ಸರ್. ಇದು ಗ್ರಾಮ ದೇವತೆ ಹಂಗಂದ್ರೆ ಈ ಗ್ರಾಮನ ಕಾಯುವಂತ ತಾಯಿ. ಎಲ್ಲಾ ಊರಲ್ಲೂ ಎಲ್ಲಾ ಹಳ್ಳಿಲೂ ಹೇಗಿರುತ್ತೆ ಗ್ರಾಮ ಕಾಯೋದಕ್ಕೆ ಒಂದು ದೇವರು ಅಂತ, ಅದೇ ರೀತಿ ಇದು ಗ್ರಾಮ ಕಾಯ ಅಂತ ಮರೆಯಕ್ಕ ತಾಯಿ. ಓಕೆ, ಗ್ರಾಮ ದೇವತೆಗೆ ಮೀನಿಂಗ್ ಸಕ್ಕತ್ತಾಗಿ ಹೇಳಿದ್ದೀರಿ ಸರ್ ನೀವು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಪೇಂಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಡಿಸೈನಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ ಸರ್. ಮತ್ತೆ ಹೆಣ್ ದೇವರಿಗೆ ಅಂದ್ರೆ ಅಮಾವಾಸ್ಯೆ ಮತ್ತೆ ಪೌರ್ಣಮಿ ದಿವಸ ವಿಜೃಂಭಣೆಯಿಂದ ಪೂಜೆ ಮಾಡ್ತಾರೆ. ಅದೇ ಎಲ್ಲ ಹೆಣ್ ದೇವರಲ್ಲೂ ಅದೇನೇ ವಿಶೇಷ. ಮಂಗಳವಾರ ಮತ್ತೆ ಶುಕ್ರವಾರ ಇಲ್ಲಿ ನಿರಂತರವಾಗಿ ಪೂಜೆ ಕೈಂಕರ್ಯಗಳು ನಡೀತಾನೆ. ಇಲ್ಲಿ ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ, ಏನಾದ್ರು ವಿಶೇಷ ಪೂಜೆಗಳು ಮಾಡ್ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ, ಇಲ್ಲಿ ಪೂಜೆಗಳು ಮಾಡಿಸ್ಬೇಕು ಅಂದ್ರೆ ಸತೀಶ್ ಅಂತ ಇರ್ತಾರೆ, ಈ ಒಂದು ದೇವಸ್ಥಾನದ ಅಧ್ಯಕ್ಷರು. ಅವರೇನೇನು ಇಲ್ಲೆಲ್ಲ ಮೇಂಟೆನೆನ್ಸ್ ಮಾಡ್ತಾರೆ. ಸತೀಶ್ ಅವರು ಮೇಲ್ಗಡೆ ನಂಬರ್ ಡಿಸ್ಪ್ಲೇ ಆಗ್ತಿದೆ. ನೀವು ದೇವಸ್ಥಾನದ ಬಗ್ಗೆ, ಪೂಜೆ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದಲ್ಲಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸಿ. ಮತ್ತು ಈ ದೇವಸ್ಥಾನಕ್ಕೆ ನೀವು ಏನಾದರೂ ಹಣ ಸಹಾಯ ಮಾಡಬೇಕಂತಿದ್ದಲ್ಲಿ ಈ ಮೇಲ್ಗಡೆ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸಿ. ಈ ದೇವಸ್ಥಾನ ಅಂತೂ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಮಿಂಚುತ್ತಾ ಇದೆ ದೇವಸ್ಥಾನ. ಹೊಸ ದೇವಸ್ಥಾನ ಅಲ್ವಾ, ಎಲ್ಲ ಜಿಗಿಲ್ 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 ಅಂತ ಇದೆ. ಸೂಪರ್ ಆಗಿದೆ.
ಡಿಸೈನ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಸೂಪರ್ ಸೂಪರ್ ಸೂಪರ್. ಮೇಲೇನು ಡಿಸೈನ್ ಮಾಡಿದ್ದಾರೆ, ಟಾಪಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಸೈನಿಂಗ್. ತಾಯಿನ ದರ್ಶನ ಮಾಡ್ಕೊಳ್ಳಿಕ್ಕೆ ಹಿಂದೆ ಒಂದು ಕನ್ನಡಿನೂ ಇಟ್ಟಿದ್ದಾರೆ, ಅಲ್ಲಿಂದ ದರ್ಶನ ಮಾಡ್ಬೇಕಂತೆ. ಕನ್ನಡಿಯಿಂದ ತೆಗೆದಿರೋದಿದೆ, ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ನೀವು ಈ ಸುತ್ತಮುತ್ತಲ ಇದ್ರು, ಪಕ್ಕದಲ್ಲಿ ಇದ್ರು, ಎಲ್ಲಿದ್ರು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.